ಚೆನ್ನಾಗಿದಲ್ಲ. ಯಾ ಹೇಗಿದ್ದೀರಾ ಎಲ್ರು? ಸೊ ಇವಾಗ ಎಷ್ಟಿರ್ಬೋದು ಟೈಮ್? ಒಂದು ರಾತ್ರಿ 11:30 ಇರ್ಬೋದು. ಎಷ್ಟಿದೆ ಅಂತ ನಂಗೂ ಗೊತ್ತಿಲ್ಲ. ಸೊ ಏನಂದ್ರೆ ಇವಾಗ ನಂಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ರೂಮಲ್ಲಿ ಬ್ರೆಡ್ ಇತ್ತು, ಮತ್ತೆ ಕೆಲವೊಂದು ವೆಜಿಟೇಬಲ್ಸ್ ಇತ್ತು, ಕೆಲವೊಂದು ಆನ್ಲೈನ್ ಆರ್ಡರ್ ಮಾಡಿದೆ. ಹಾಗೆ ಹೀಗೆ ಮಾಡಿ ಏನೋ ಒಂದು ಮಾಡ್ಕೊಂಡು ತಿನ್ನೋಣ ಅಂತ ಆಯ್ತು. ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಯಾರ್ಯಾರಿಗೆ ಯೂಸ್ ಆಗ್ಬೋದಪ್ಪ ಅಂದ್ರೆ, ಯೂಶಲಿ ನಮ್ಮ ಈ ಪಿ ಜಿಗಳಲ್ಲಿ ಇರ್ತಾರೆ ಗೊತ್ತಾ, ಪಿ ಜಿಲಿ ಇರ್ತಾರೆ, ಲೈಕ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಬ್ಯಾಚುಲರ್ಸು. ಸೊ ಏನ್ ಮಾಡ್ಕೊಂಡು ತಿನ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ತುಂಬಾ ಕ್ರೇವಿಂಗ್ಸ್ ಆಗ್ತಿರುತ್ತೆ ಅವ್ರಿಗೆ. ಸೊ ಇಂಥವರೆಲ್ಲ ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಸರಿನಾ? ಸೊ ಇವತ್ತು ನಾನು ನನ್ನ ರೂಮಲ್ಲಿ ಒಬ್ಳೇ ಇದ್ದೀನಿ, ಯಾರೂ ಇಲ್ಲ ನನ್ನ ಜೊತೆ. ಬೇಜಾರಾಗ್ತಿತ್ತು, ಅದಕ್ಕೆ ಸುಮ್ಮನೆ ಏನೋ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಹೇಗಪ್ಪ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ನನ್ನ ಹತ್ರ ಒಂದು DJI ಇದೆ, ಅದ್ರದ್ದು ಲಿಂಕ್ ಪ್ರತಿಯೊಂದು ನಾನು ಯೂಟ್ಯೂಬ್ ಅಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೂ ಬೇಕಂದ್ರೆ ಹೋಗಿ ತಗೊಳ್ಳಿ. ಸೊ ನಂಗೆ ಇದು ಗಿಫ್ಟ್ ಆಗಿ ಸಿಕ್ಕಿರೋದು. ಎಸ್, ಸೊ ಇದ್ರದ್ದು ಡಿಟ್ಯಾಚಬಲ್ ಮೋಟರ್ ಕೂಡ ಇದೆ. ನಾನು ಈ ಬಾಕ್ಸ್ ವಿಡಿಯೋದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಬಿಟ್ಟು ಒಂದು ವಿಡಿಯೋನ ಹಾಕ್ತೀನಿ ಖಂಡಿತವಾಗ್ಲು. ಸೊ ಇದು ಗಿಂಬಲ್ ಮೋಡಲ್ ಇದೆ. ಫಾರ್ ಎಕ್ಸಾಂಪಲ್ ಇದು ನನ್ನ ಹತ್ರ ಇದೆ. ಸೊ ನೋಡಿ ನನ್ನ ಕಿಚನ್ ಸೆಟಪ್ ಇದು. ಸೊ ನಾನು ಬರೀ ಇದನ್ನ ಯೂಸ್ ಮಾಡಿಕೊಂಡು ಐ ಆಮ್ ರೊಟೇಟಿಂಗ್ ದಿಸ್. ಕೆಳಗೆ ತಗೊಂಡ್ರೆ ಇದು ಕೆಳಗೆ ಬರುತ್ತೆ, ರೈಟ್? ಹೀಗೆ ಮೇಲೆ ತಗೊಂಡು ಹೋಗ್ಬೋದು, ಹೀಗೆ ಹೀಗೆ. ಸೊ ಐ ಕ್ಯಾನ್ ರೊಟೇಟ್ ಲೈಕ್ ಎನಿವೇರ್ ಐ ಲೆಜಿಟ್ ವಾಂಟ್ ಟು ಯೂಸಿಂಗ್ ದಿಸ್. ಸೊ ಯಾರು ನಿಂತ್ಕೊಂಡು ವಿಡಿಯೋ ತೆಗಿಯೋ ಅಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ಇಟ್ಕೊಂಡು ಇವತ್ತು ನಾನು ವಿಡಿಯೋ ತೆಗಿತೀನಿ. ಸೊ ಏನೇನ್ ಮಾಡ್ತೀನಿ ಅದೆಲ್ಲ ತೋರಿಸ್ತಾ ಹೋಗ್ತೀನಿ, ನೋಡಿ ಲಾಸ್ಟ್ ವರ್ಗು ನೋಡಿ, ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಬನ್ನಿ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ. ಏನೇನ್ ಬೇಕು ಅಂತ ಹಂಗೆ ತೋರಿಸ್ತಾ ಹೋಗ್ತೀನಿ. ಸೊ ಸ್ವಲ್ಪ ಗಿಂಬಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಹಾಗೆ, ಸೊ ದಟ್ ನಾನು ತೋರಿಸಿದ್ರು ನಿಮಗೆ ಕಾಣ್ಬೇಕಲ್ಲ ಅದೇನು ಅಂತ. ಯಾ ಓಕೆ ಫೈನ್ ದೆನ್. ಇದು ಕರೆಕ್ಟ್ ಆಗಿದೆ ಅನ್ಕೋತೀನಿ, ನನ್ನ ಪ್ರಕಾರ ರೆಕಾರ್ಡ್ ಕೂಡ ಆಗ್ತಿದೆ. ಸೊ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ತಗೊಂಡಿರೋದು. ಇದೇನೇನಂತ ಹೇಳ್ತೀನಿ. ಸೊ ಚಾಪ್ಡ್ ಗಾರ್ಲಿಕ್ ತಗೊಂಡಿದ್ದೀನಿ, ಪೀಲ್ ಮಾಡ್ಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಹಣ್ಣು, ಸ್ವಲ್ಪ ಶಿಮ್ಲಾ ಮಿರ್ಚ್, ಆನಿಯನ್ ಕ್ಯೂಬ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನನ್ನ ಹತ್ರ ಚಿಕನ್ ಕಬಾಬ್ ಇತ್ತು, ನಾನು ಮಧ್ಯಾಹ್ನ ತಗೊಂಡ್ ಬಂದಿದ್ದೆ ತಿನ್ನಕ್ಕೆ ಅಂತ. ತಿನ್ನಕ್ಕಾಗಿಲ್ಲ ಫುಲ್ಲು, ಸೊ ಒಂದು 2-3 ಪೀಸ್ ಇತ್ತು. ಅದನ್ನ ಈ ತರ ಸಣ್ಣ ಸಣ್ಣದಾಗಿ ಬ್ರೇಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ, ಸರಿನಾ? ಸೊ ಮತ್ತೆ ನೀವು ನೋಡ್ಬೋದು, ಇದು ಸ್ನ್ಯಾಪ್ ಪೆನ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಪೈಸಸ್. ಇದು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗ್ಯಾನೋ ಸಪ್ರೇಟ್ ಆಗಿ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ, ಅದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಫ್ ಯು ಸಿ, ಪ್ಯಾನ್ ಇಲ್ಲಿ ತುಂಬಾ ಬಿಸಿ ಆಗಿದೆ. ಸ್ವಲ್ಪ ಆಫ್ ಮಾಡ್ಬಿಡ್ತೀನಿ, ಯಾಕಂದ್ರೆ ವಿ ಆರ್ ಗೋಯಿಂಗ್ ಟು ಆಡ್ ಬಟರ್. ಸೊ ಬಟರ್ ಇದೆ, ಮತ್ತೆ ಮಾಜರೆಲ್ಲಾ ಚೀಸ್ ಇದೆ, ಮತ್ತೆ ಪ್ರಾಸೆಸ್ ಚೀಸ್ ಸ್ಲೈಸ್ ಕೂಡ ಇದೆ. ಸೊ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ, ಬ್ರೆಡ್ ಇದೆ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಬರೀ ಪ್ರೊಸೀಜರ್ ಮಾತ್ರ ತೋರಿಸ್ಬೇಕು. ಸೊ ಇವಾಗ ಬಟರ್ ಹಾಕೋಣ ಅದ್ರೊಳಗೆ ಫಸ್ಟ್. ಬಟರ್ ಆಕ್ಚುಲಿ ಏನಾಗಿದೆ ಅಂದ್ರೆ, ತುಂಬಾ ಹೊತ್ತಾಯ್ತು ನಾನು ಆರ್ಡರ್ ಮಾಡಿ ಬಟರ್ನ ಜೆಪ್ಟೋದಲ್ಲಿ. ಸೊ ಹಾಗಾಗಿ ಏನಾಗಿದೆ, ಸ್ವಲ್ಪ ಓ ಮೈ ಗಾಡ್ ನೋಡಿ ಹೇಗಾಗಿದೆ ಅಂತ. ಏನಿಲ್ಲ, ಸ್ಪೂನ್ ತಕೊಂಡು ಸ್ವಲ್ಪ ಫೋಕ್ ಎತ್ಕೊಂಡು ಹಾಕ್ಬೋದು. ಇದನ್ನ ಹೀಗೆ ಇಟ್ಕೋತೀನಿ. ಐ ಆಮ್ ಸೋ ಸಾರಿ, ನಾನು ಡಯಟ್ ಇದು ಅದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದೇ ಇಲ್ಲ. ಐ ಹೇಟ್ ಥಿಂಕಿಂಗ್ ಅಬೌಟ್ ಆಲ್ ದೋಸ್ ಟಾಪಿಕ್ಸ್. ಸೊ ನನ್ನ ಮನ್ಸಿಗೆ ನಂಗೆ ಎಷ್ಟು ಹಾಕೊಂಡು ತಿನ್ಬೇಕು ಅನ್ಸುತ್ತೋ ನಾನು ಅಷ್ಟು ಹಾಕೊಂಡು ತಿಂತೀನಿ. ಇಲ್ಲಿ ಯಾರು ಜಡ್ಜ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸೊ ಜಡ್ಜ್ ಮಾಡಂಗಿದ್ರು ಮಾಡ್ಕೊಡಿ, ಬಟ್ ನಾನು ತಿಂತೀನಿ. ಐ ಲವ್ ವೇಟಿಂಗ್. ಸೊ ಇದನ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ ಇವಾಗ. ನೋಡ್ತಿರ್ಬೋದು ಬಟರ್ ಹೇಗಿದೆ ಅಂತ. ಬಟರ್ ಫ್ರೈ ಆಗ್ಲಿ. ಮೀನ್ ವೈಲ್ ಅದ್ರೊಳಗೆ ಏನ್ ಹಾಕೋಣ, ಬರೀ ಗಾರ್ಲಿಕ್ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಗಾರ್ಲಿಕ್ ಫ್ಲೇವರ್ ನಂಗೆ ತುಂಬಾ ಅಂದ್ರೆ ತುಂಬಾ ತುಂಬಾ ಇಷ್ಟ. ಸೊ ತುಂಬಾ ಗಾರ್ಲಿಕ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾ ಇದೀನಿ. ಐ ಜಸ್ಟ್ ಲವ್ ಗಾರ್ಲಿಕ್ ಬ್ರೋ. ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಸೊ ಇವಾಗ ಸೇಮ್ ಬ್ಯಾಕ್ ರಿಮೋಟ್ ಕಮ್ ಬ್ಯಾಕ್ ಟು ಮೀ ಡ್ಯೂಡ್. ಸೊ ಸ್ಮೆಲ್ ಹೇಗ್ ಬರ್ತಿದೆ ಅಂದ್ರೆ, ನಾನು ಆಕ್ಚುಲಿ ನಿಮ್ಗೆ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಹೇಗ್ ಬರ್ತಿದೆ ಅಂತ, ಬಟ್ oh my god, I cannot explain. ನೋಡಿ ಅದು ಕೂಡ ಹೇಗ್ ಬಾಯ್ಲ್ ಆಗ್ತಿದೆ ಗೊತ್ತಾ, ಗಾರ್ಲಿಕ್ ಇದು ತೋರಿಸ್ತೇನೆ ನಿಮ್ಗೂ. ನೋಡಿದ್ರ ಹೇಗಾಗ್ತಿದೆ. ಇವಾಗ ಹಾಗಿರ್ಬೇಕಾದ್ರೆ
ಈ ತರ ಡೈಸ್ ಮಾಡಿಟ್ಕೊಂಡಿದ್ನಲ್ಲ ಆ ಆನಿಯನ್ಸ್ ಮಾತ್ರ ಹಾಕ್ತಾ ಇದೀನಿ. ಕ್ಯೂಬ್ ಆನಿಯನ್ಸ್ ನಾನು ಹಾಕಿಲ್ಲ. ಓಕೆ, ಇದ್ರ ಹಿಂದೆಗಡೆ ರೀಸನ್ ಏನಿರ್ಬೋದು ಅಂತ ನೀವು ಯೋಚನೆ ಕೂಡ ಮಾಡಬಹುದು. ರೀಸನ್ ಒಂದೇ, ಸೊ ಈ ಆನಿಯನ್ಸ್ ನ ಫಸ್ಟ್ ಫ್ರೈ ಮಾಡ್ಬೇಕು. ಇದನ್ನ ಸ್ವಲ್ಪ ಜಾಸ್ತಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟೇ ಒಳ್ಳೇದು. ಸೊ ಇದನ್ನ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಈ ತರ ಕ್ಯೂಬ್ ಅಲ್ಲಿ ಇರೋದನ್ನ ಸ್ವಲ್ಪ ಕ್ರಂಚಿ ಆಗಿಟ್ರೆ ಸಾಕು. ಯಾಕಂದ್ರೆ ನಾನ್ ಮಾಡ್ತಿರೋದು ಪಿಜ್ಜಾ ಯೂಸಿಂಗ್ ಬ್ರೆಡ್, ಸೊ ಹಾಗಾಗಿ ಸ್ಮೆಲ್ ಹೇಗ್ ಬರ್ತಿದೆ ಅಂದ್ರೆ ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಯು. ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಆಮೇಲೆ ನಾವ್ ಹಾಕ್ಬೇಕಾಗಿರೋದು ಟೊಮ್ಯಾಟೊ. ಇದು ಮುಂಚೆನೆ ಹೇಳಿದೀನಿ ನನ್ ಸ್ಟೈಲ್ ಪಿಜ್ಜಾ, ಸೊ ಜಡ್ಜ್ ಮಾಡಕ್ಕಂತೂ ಹೋಗ್ಲೇಬೇಡಿ. ಬಟ್ ಖಂಡಿತವಾಗ್ಲೂ ನೀವು ಒಂದ್ಸರಿ ಈ ತರ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನೋಡಿ. ಯಾರಿಗ್ ಗೊತ್ತು, ನಿಮ್ಗೂ ಇಷ್ಟ ಆಗಬಹುದು, ಆಗದೇನು ಇರಬಹುದು. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ ಆಗಲ್ಲ. ಬಟ್ ಹಾ, ಖಂಡಿತವಾಗ್ಲು ಇಫ್ ಯು ಆರ್ ಇನ್ ಪಿ ಜಿ ಆರ್ ಲೈಕ್ ವಿತ್ ಯುವರ್ ಫ್ರೆಂಡ್ಸ್ ಏನಾದ್ರು ಮಾಡ್ಕೊಡು ಹಂಗೆ ಹಿಂಗೆ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಟ್ರೈ ಅಂಡ್ ಎಸ್ ಲೆಟ್ ಮೀ ನೋ ಲೈಕ್ ಹೇಗಿತ್ತು ಅಂತ. ಸೊ ನೋಡಿದ್ರಿ, ಟೊಮೆಟೊ ಹಾಕ್ದ ಸ್ವಲ್ಪ ಫ್ರೈ ಆಗ್ಲಿ. ಇವಾಗ ಮಧ್ಯದಲ್ಲಿ ಸ್ವಲ್ಪ ಹಂಗೆಲ್ಲ ಮಾಡ್ತಿರ್ಬೇಕು. ಕುಕಿಂಗ್ ಬ್ಲಾಗ್ ಅಲ್ವಾ, ಇಲ್ಲಾಂದ್ರೆ ನೋಡಲ್ಲ ಜನ. ಓಕೆ, ಸೊ ಇದು ಫ್ರೈ ಆಗಿದೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಿದಲ್ಲ, ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಇವಾಗ ಏನ್ ಹಾಕ್ಬೇಕಂತ ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ ಆನಿಯನ್ಸ್ ಕ್ಯೂಬ್ ಸೈಜ್ ಅಲ್ಲಿ ಇತ್ತಲ್ಲ, ಆನಿಯನ್, ಕ್ಯಾಪ್ಸಿಕಮ್ ಮತ್ತೆ ನಮ್ ಚಿಕನ್ ಮೂರು ಒಂದೇ ಸರಿ ಹಾಕೋತಾ ಇದೀನಿ. ಹಾಕೊಂಡಿದ್ದಾದ್ಮೇಲೆ ಇದು ಬಿಡ್ತು ಕ್ಯಾಪ್ಸಿಕಮ್ ಕೆಳಗೆ. ಫೈನ್. I wish you could smell this. I seriously wish you could legit smell this, how it is smelling right now. So ಇದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡ್ಬಿಟ್ಟು ಇದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಡ್ಕ ಅಂತ ಹೇಳೋದಕ್ಕಿಂತ ನನಗೆ ಇಷ್ಟ ಹಾಕೋದಕ್ಕೆ. ಸೊ ವಾಕ್ ಟಾಕ್ ಬೈ ವಿಬಾ ಅನ್ನೋ ಒಂದು ಬ್ರ್ಯಾಂಡ್ ಇಂದು ಸಾಯ್ ಸಾಸ್, ಇದೆಲ್ಲ ಜೆಪ್ಟೋದಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಸಾಕು, ಜಾಸ್ತಿ ಹಾಕೋಬಾರ್ದು. ಆಮೇಲೆ ಎಲ್ಲ ಸೇರ್ಕೊಂಡು ಚಿತ್ರಾನ್ನ ಅಲ್ಲ ಇವದೋಪು ಆಗ್ಬಿಡುತ್ತೆ. ಗ್ರೀನ್ ಚಿಲ್ಲಿ ಸಾಸ್ ಬೈ ಸೇಮ್ ಬ್ರ್ಯಾಂಡ್. ಎಲ್ಲ ತುಂಬಾ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದೀನಿ, ಜಾಸ್ತಿ ಹಾಕಬಾರ್ದು. ದೆನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೆಡ್ ಚಿಲ್ಲಿ. ಸೊ ನಾನಿಲ್ಲಿ ಏನು ಸ್ಪೈಸಿಗೆ ಆಡೇ ಮಾಡಿಲ್ಲ, ಸೊ ಹಾಗಾಗಿ ಸ್ವಲ್ಪ ರೆಡ್ ಚಿಲ್ಲಿನ ಆಡ್ ಮಾಡ್ಕೊಳ್ಳೋಣ. ಎಸ್, ಕ್ಯಾಪ್ಸಿಕಮ್ ವಿಲ್ ಬಿ ಲಿಟಲ್ ಸ್ಪೈಸಿ, ಬಟ್ ಅದಷ್ಟೇನಿರಲ್ಲ. ಸೊ ಹಾಗಾಗಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನಮ್ ಚಿಕನ್ ಕಬಾಬ್ ಆಕ್ಚುಲಿ ಆಲ್ರೆಡಿ ಕುಕ್ ಆಗಿದೆ. ನೀವು ಬಾಯ್ಲ್ಡ್ ಚಿಕನ್ ಕೂಡ ತಗೋಬಹುದು ಇಲ್ಲಿ, ಬಟ್ ನೀವು ಬಾಯ್ಲ್ಡ್ ಚಿಕನ್ ತಗೊಂಡ್ರೆ ಏನಾಗುತ್ತೆ ಗೊತ್ತಾ, ಯು ಹ್ಯಾವ್ ಟು ಕುಕ್ ಇಟ್ ಫಾರ್ ಅ ಲಾಂಗರ್ ಟೈಮ್. ಸೊ ಇಷ್ಟೆಲ್ಲ ಅದು ಇದಾಗಲ್ಲ, ಸರಿ ಹೋಗಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡೋಣ, ಸ್ವಲ್ಪ ಇವಾಗ ವೆಜಿಟೇಬಲ್ಸ್ಗೆಲ್ಲ ಏನು ಸಾಲ್ಟ್ ಹಾಕಿರ್ಲಿಲ್ಲ ನಾವು, ಸ್ವಲ್ಪ ಸಾಲ್ಟ್ ತಗೊಂಡು ಜಸ್ಟ್ ಫಾರ್ ಟೇಸ್ಟ್ ಐ ವಿಲ್ ಸ್ಪ್ರಿಂಕಲ್ ಆನ್ ದಟ್. ಸ್ವಲ್ಪ ಮಾತ್ರ ಹಾಕೊಳ್ಳಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ, ಕಬಾಬ್ ಒಳಗೂ ಆಲ್ರೆಡಿ ಸಾಲ್ಟ್ ಇತ್ತು. ದೆನ್ ಸ್ನ್ಯಾಪ್ ಇನ್ ಸ್ಪೈಸಸ್ ಅಂತ ಇವ್ರದ್ದು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗ್ಯಾನೋದು ಸ್ಯಾಶೆಟ್ ಒಂದೇ ಬಾಕ್ಸ್ ಅಲ್ಲಿ ಬರುತ್ತೆ. ಸೊ ಅದು ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ, ಅದು ಬೇಕಂದ್ರೆ ನಿಮಗೆ ತೋರಿಸ್ತೀನಿ. ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದ್ದೀನಿ ಇಲ್ಲಿ. ಉಪ್ಪು, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕಿದಾದ್ಮೇಲೆ ಅಷ್ಟೇ, ಇದು ಕುಕ್ ಆಗಿದೆ. ಇವಾಗ ಇದನ್ನ ಆಫ್ ಮಾಡೋಣ. ಸೊ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ಅದನ್ನ ನಾನು ತೋರಿಸ್ತೀನಿ, ಸರಿನಾ? ಸೊ ಇವಾಗ ಇದೊಂದು ಪ್ಲೇಟ್ ಇದೆ ನನ್ನ ಹತ್ರ, ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಎಲ್ಲ ಮಾಡಿ, ಇದು ಬೇಕು ನಂಗೆ ಮತ್ತೆ ಏನೋ ಯೂಸ್ ಮಾಡ್ಬೇಕು. ನನ್ನ ಹತ್ರ ಅಷ್ಟೊಂದು ವೆಸಲ್ಸ್ ಇಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇರೋ ವೆಸಲ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀನಿ. ಮತ್ತೆ ಅದನ್ನ ಹಿಡಿದ್ಬಿಟ್ಟು ನಿಮ್ಗೂ ಸ್ಟುಪಿಡ್ ತರ ತೋರಿಸ್ತಾ ಇದ್ದೀನಿ. ಐ ಡೋಂಟ್ ನೋ ಲೈಕ್ ಎಷ್ಟು ವ್ಯೂಸ್ ಸಿಗುತ್ತೆ ಅಂತ. ಲಾಸ್ಟ್ ಫ್ಯೂ ವ್ಯೂಸ್ ನೋಡ್ಬೇಕಂದ್ರೆ 40 ಒಂದು ವಿಡಿಯೋ ಹಾಕಿದೆ ಪ್ರೀವಿಯಸ್ಲಿ, ಸ್ವಲ್ಪ ಒಳ್ಳೆ ವ್ಯೂಸ್ ಬಂದಿತ್ತು. ಅದು ಬಿಟ್ಟು ಐ ಡೋಂಟ್ ಥಿಂಕ್ ಸೊ ಯಾ, ಸಿಗೋಣ ಮತ್ತೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಇದೆ ತೋರಿಸ್ಕೊಡ್ತೀನಿ. ಬೇಗ ನೋಡಿ, ಲಾಸ್ಟ್ ವಾಗ್ ನೋಡಿ, ಬಾಯಲ್ಲಿ ನೀರು ಬರುತ್ತೆ ನಿಮ್ಗೆ ನೋಡ್ತಾ ಇರಿ. ಬೈ ಬೈ. ಕಾಣಿಸ್ತಿರ್ಬೋದಲ್ಲ. ಸೊ ಏನಿಲ್ಲ, ಜಸ್ಟ್ ಬಟರ್ ಹಾಕ್ಬಿಟ್ಟು, ಇದೇ ಪ್ಯಾನ್ ಒಳಗೆ ಬಟರ್ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ ಈ ಸೈಡ್ ಅಲ್ಲಿ, ರೋಸ್ಟ್ ಮಾಡ್ಕೊಂಡು. ಮತ್ತೆ ಇದನ್ನ ಯಾಕಪ್ಪ ಇದ್ರ ಮೇಲೆ ಹಿಂಗ್ ಮುಚ್ಚಿದೀನಿ ಅಂದ್ರೆ ಇದನ್ನ ಪ್ರೀ ಹೀಟ್ ಮಾಡೋದಕ್ಕೆ. ಅದ್ರ ಮೇಲೆ ಇದನ್ನೇ ಪ್ಲೇಟನ್ನೇ ಮುಚ್ಚಿದೀನಿ. ಸೊ ಮೀನ್ಮೇಲೆ ಅದು ಹೀಟ್ ಆಗ್ತಿರುತ್ತೆ. ಇವಾಗ ಏನ್ ಮಾಡ್ತೀನಿ ಫಸ್ಟ್ ಅಂತ ನೋಡ್ತಾ ಹೋಗಿ. ಫಸ್ಟ್ ನಾನು ಸ್ಪ್ರೆಡ್ ಮಾಡದೆ, ದಿಸ್ ಇಸ್
ಮಾಜರೆಲ್ಲಾ ಚೀಸ್. ಸೊ ಮಾಜರೆಲ್ಲಾ ಚೀಸ್ನ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಹಾಕ್ತೀನಿ. ಐ ಡೋಂಟ್ ಬಿಲೀವ್ ಇನ್ ವೇಸ್ಟಿಂಗ್. ಇಷ್ಟು ಹಾಕಿದ್ರೆ ಸಾಕು. ಅದ್ರ ಮೇಲ್ಗಡೆ ನಾನು ಚೀಸಿ ಬರ್ಸ್ಟ್ ಮಯೋನೈಸ್ ಅಂತ ಆರ್ಡರ್ ಮಾಡಿದ್ದೆ, ಅದನ್ನ ಜಸ್ಟ್ ಸ್ವಲ್ಪ ಒಂದು ಲೈನ್ ಈ ತರ ಹಾಕ್ತೀನಿ. ಸೊ ಹ್ಯಾಲಪಿನೋ ಫ್ಲೇವರ್ದು ಚೀಸಿ ಬರ್ಸ್ಟ್ ಇದೆ ನೋಡಿ, ಅದನ್ನು ತೋರಿಸ್ಬಿಡ್ತೀನಿ. ಚೀಸಿ ಹ್ಯಾಲಪಿನೋ ಬರ್ಸ್ಟ್, ಹೆಲ್ಮ್ಯಾನ್ಸ್ ಕಂಪನಿದು. ಸೊ ಅದು ಹಾಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಅದನ್ನ ಮಾಡೋದಕ್ಕೂ ಅಷ್ಟೊಂದು ಬಟರ್ ಹಾಕ್ದೆ, ಮತ್ತೆ ಇದಕ್ಕೂ ಹಾಕ್ತಾ ಇದ್ದೀನಿ. ನಾನೇನು ಡಯಟ್ ಮಾಡಲ್ಲ, ಸೊ ನಂಗೆ ಅದ್ರ ಬಗ್ಗೆ ಏನು ಕೇರ್ ಇಲ್ಲ. ದಪ್ಪ ಆದ್ರೂ ಐ ಡೋಂಟ್ ಕೇರ್. ಮತ್ತೆ ಅವಾಗಲೇ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ದೆ ಗೊತ್ತಾ. ಇನ್ನ 2 ಬ್ರೆಡ್ಗೆ ಆಗೋಷ್ಟು ಮಿಕ್ಕಿದೆ, ಆದ್ರೆ ತಿನ್ನೋಣ. ಇಲ್ಲ ಅಂದ್ರೆ PGಲೂ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೂ ಯಾರಿಗಾದ್ರೂ ಕೊಡೋಣ, ಅವ್ರಾದ್ರೂ ತಿಂತಾರೆ. ನಾನು ತಿಂದಿಲ್ಲ ಅಂದ್ರೆ ಏನು. ನಾನು ಮಾಡಿದ ಅಡುಗೆ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಗೈಸ್. ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು, ಗೊತ್ತಾ ನಿಮಗೆ. ಡನ್. ಸೊ ಇದು ಕಾಣಿಸ್ತಿರ್ಬಹುದು, ಮಾಡಿದ್ದಾಯ್ತು. ಇದು ಪ್ರೀ ಹೀಟ್ ಆಗಿದೆ ಸ್ವಲ್ಪ. ಸ್ಟಾರ್ಟ್ ಮಾಡೋಣ. ಅದನ್ನ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಇದನ್ನ ಇದ್ರ ಮೇಲೆ ಹಿಂಗೆ ಇಟ್ಟು, ಇದು ನಾನು ಚೀಸ್ ಸ್ಲೈಸ್ ಕೂಡ ತರಿಸಿದ್ದೀನಿ. ಸೊ ಈ ಸ್ಲೈಸ್ನ ಕೂಡ ಒಂದೊಂದೇ ಮಾಡೋದ್ರ ಮೇಲೆ ಇಡೋಣ. ಸೊ 1 ಸ್ಲೈಸ್, ಸೊ ಅದು ಇವಾಗ ಚೆನ್ನಾಗಿ ಪ್ರೀ ಹೀಟ್ ಆಗಿದೆ. ನಾನೇನ್ ಮಾಡ್ತೀನಿ, ಬೇಗ ಮೂವ್ ದಿಸ್. I'll move this and then I'll keep this inside and I'll close. ಸರಿನಾ? ಸ್ವಲ್ಪ ಹೊತ್ತಲ್ಲಿ ಅದಾಗುತ್ತೆ. ಓಕೆ. ಹಾಯ್. ಸೊ ನನ್ನ ಪ್ರೊಫೈಲ್ ನೋಡಿದವ್ರು ಯೋಚನೆ ಮಾಡ್ಬೋದು, ಅದಾಗ್ತಿರುತ್ತೆ ಅಷ್ಟ್ರಲ್ಲಿ ನಾವು ಸ್ವಲ್ಪ ಮಾತಾಡೋಣ ಇವಾಗ. ಸೊ ನನ್ನ ಪ್ರೊಫೈಲ್ ನೋಡಿದವರೆಲ್ಲ ಯೋಚನೆ ಮಾಡ್ತಿರ್ಬೇಕು, ಇವಳು ಒಂದ್ಸರಿ ಬಂದ್ಬಿಟ್ಟು ಹಿಂದಿಲಿ ಮಾಡ್ತಾಳೆ, ಒಂದ್ಸರಿ ಉರ್ದುಲ್ ಹಾಕ್ತಾಳೆ, ಒಂದ್ಸಲಿ ಕನ್ನಡದಲ್ಲಿ ಮಾಡ್ತಾಳೆ, ಒಂದ್ಸರಿ ಇಂಗ್ಲೀಷಲ್ಲಿ ಏನೋ ಹೇಳ್ತಾಳೆ. ಸೊ ಇಟ್ಸ್ ಲೈಕ್ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಂಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಗೊತ್ತು. ನಂಗೆ ತಮಿಳ್ ಸಹ ಗೊತ್ತು. ಸೊ ತಮಿಳ್ ಸಹ ತುಂಬಾ ಫ್ಲೂಯೆಂಟ್ ಆಗಿ ಏನ್ ಮಾತಾಡಕ್ ಬರಲ್ಲ, ಬಟ್ ಆಲ್ಮೋಸ್ಟ್ ಐ ಸ್ಪೀಕ್ ವೆರಿ ಫ್ಲೂಯೆಂಟ್ಲಿ. ಅದೇ ತರ ನಂಗೆ ತೆಲುಗು ಐ ಕ್ಯಾನ್ ಸ್ಪೀಕ್ ಬ್ರೋಕನ್. ಕನ್ನಡ ಅಂತೂ ಆಬ್ವಿಯಸ್ಲಿ ನಾವು ಕನ್ನಡದವರು, ಕನ್ನಡನ ಬೆಳೆಸಲೇಬೇಕು, ಕಲೀಲೇಬೇಕು, ಮಾತಾಡ್ಲೇಬೇಕು. ಬೇರೆ ಸ್ಟೇಟ್ ಇಂದ ಬಂದಿಲ್ಲಿ ಉಳ್ಕೊಳ್ಳೋರ್ಗು ಹೇಳ್ಕೊಡೋ ಪ್ರಯತ್ನ ನಾನು ಪಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಮ್ಮ ಇದು ಆಗ್ತಾ ಇದೆ. ಸೊ ನಂಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡೋದಕ್ಕೆ ಇಷ್ಟ. ಆಕ್ಚುಲಿ ಹೇಳ್ಬೇಕಂದ್ರೆ ಹಾನೆಸ್ಟ್ಲಿ ಐ ಆಮ್ ಸ್ಪೀಕಿಂಗ್. ಸೊ ಹಾಗಾಗಿ ನಾನು ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀನಿ ಯೂಶಲಿ. ಸರಿನಾ? ಸೊ ಇದು ಸ್ವಲ್ಪ ಬೇಯ್ದಾದ್ಮೇಲೆ ಎಲ್ಲ ಕುಕ್ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ, ಮತ್ತೆ ಟೇಸ್ಟ್ ಮಾಡ್ಬೇಕಾದ್ರೆ ಕೂಡ ತೋರಿಸ್ತೀನಿ ಹೌ ಇಟ್ ವಾಸ್ ಅಂತ. ಸೊ ಯಾ, ಸ್ಟೇ ಟ್ಯೂನ್ಡ್. ಸೊ ಒಂದೊಂದೇ ಮಾಡಿ ಪ್ರತಿಯೊಂದನ್ನು ಇದು ಮಾಡ್ಬಿಟ್ಟೆ. ಕಾಣಿಸ್ತಿರ್ಬೋದು ಹೇಗಿದೆ ಅಂತ. ಸೊ ದಿಸ್ ಇಸ್, ಅದು ಇನ್ನೊಂದು ಆಗ್ತಾ ಇದೆ, ಅದು ಆಗ್ತಾ ಇರ್ಲಿ. ಮೀನ್ವೈಲ್ ಐ ಕ್ಯಾನ್ ನಾಟ್ ರೆಸಿಸ್ಟ್. ಸೊ ಬೇಗ ಟೇಸ್ಟ್ ಮಾಡಿ ನೋಡೋಣ. ಹಾ, ದಿಸ್ ಒನ್ ಗೈಸ್, ನೋಡಿ ಹೇಗಾಗಿದೆ ಅಂತ. ಇಟ್ಸ್ ಲೈಕ್ ಮೈಂಡ್ ಬ್ಲೋಯಿಂಗ್. So amazing. This is so amazing. ನೀವು ಬೇಗ ಟ್ರೈ ಮಾಡಿ ನೋಡಿ. ಸರಿನಾ? ಬಾಯ್ ಬಾಯ್. ಮೀನ್ವೈಲ್ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ.